ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮೇ 19, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ, ಇಂದು ನಿಮ್ಮ ದೈನಂದಿನ ದಿನಚರಿಯನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ನಿಮ್ಮ ಇಚ್ಛೆಯಂತೆ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇಂದು ವ್ಯವಹಾರಗಳಲ್ಲಿ ನಂಬಿಕೆ ಕಳೆದುಕೊಳ್ಳಬೇಡಿ. ಆರೋಗ್ಯದಲ್ಲಿ ಹಳೆಯ ಸಮಸ್ಯೆ ಮತ್ತೆ ಕಾಡಬಹುದು. ಇಂದು ಮಿತ್ರರ ಸಲಹೆ ನಿಮಗೆ ಉಪಯುಕ್ತವಾಗಬಹುದು. ಅಹಂಕಾರದ ಮಾತುಗಳಿಂದ ಇಂದು ದೂರವಿರಿ. ಇಂದು ನಿಮ್ಮ ಹಣದ ಯೋಜನೆಗಳನ್ನು ಯಶಸ್ವಿಗೊಳಿಸಲು ಒಳ್ಳೆಯ ದಿನವಾಗಿದೆ. ಹೂಡಿಕೆಗೆ ಸಂಬಂಧಿಸಿದ ಕೆಲಸಗಳಿಗೆ ಇಂದು ತುಂಬ ಒಳ್ಳೆಯ ಸಮಯವಾಗಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ನಿಸ್ವಾರ್ಥ ಬೆಂಬಲವು ಸಮಾಜದಲ್ಲಿ ನಿಮಗೆ ಗೌರವವನ್ನು ಗಳಿಸುತ್ತದೆ. ಇಂದು ಪ್ರಯಾಣದ ಸಮಯದಲ್ಲಿ ನೀವು ಉತ್ತಮ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವ ಕೆಲವು ಪ್ರಯೋಜನಕಾರಿ ಜನರನ್ನು ಸಹ ಭೇಟಿಯಾಗುತ್ತೀರಿ. ಇಂದು ನಿಮ್ಮ ಮಗುವಿನ ಕೆಲವು ಕ್ರಿಯೆಗಳ ಬಗ್ಗೆ ತಿಳಿದ ನಂತರ ನೀವು ಸ್ವಲ್ಪ ಚಿಂತಿತರಾಗಬಹುದು. ಯುವ ಜನರು ವ್ಯರ್ಥ ವಿಷಯಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ಪೋಷಕರೊಂದಿಗೆ ಅಥವಾ ಅವರ ವಯಸ್ಸಿನ ಯಾವುದೇ ಹಿರಿಯ ವ್ಯಕ್ತಿಯೊಂದಿಗೆ ಯಾವುದೇ ವಾದ ಅಥವಾ ಭಿನ್ನಾಭಿಪ್ರಾಯ ಉಂಟಾಗಲು ಬಿಡಬೇಡಿ. ಇಂದು ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತದೆ. ಇಂದು ನಿಮ್ಮ ಸರಿಯಾದ ಕೆಲಸದ ವಿಧಾನವು ಮಾರುಕಟ್ಟೆಯಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮದಿಂದ ಜನರನ್ನು ತುಂಬ ಪ್ರಭಾವಿತಗೊಳಿಸುತ್ತದೆ. ನಿಮಗೆ ಉತ್ತಮ ಆರ್ಡರ್ಗಳು ಸಿಗಬಹುದು, ಆದರೆ ಇಂದು ಹಣದ ಒಳಹರಿವು ನಿಧಾನವಾಗಿರುತ್ತದೆ. ನೀವು ಈಗ ಮಾಡುತ್ತಿರುವ ಕೆಲಸವು ಶೀಘ್ರದಲ್ಲೇ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಇಂದು ನಿಮ್ಮ ವೃತ್ತಿ ಜೀವನದಲ್ಲಿ ವಿರಾಮ ಹಾಕಿ ಮತ್ತು ನಿಮ್ಮ ಹಾದಿಯಲ್ಲಿ ಮುಂದುವರಿಯಿರಿ. ನೀವು ದೊಡ್ಡ ಬದಲಾವಣೆಗಳಿಗೆ ಯೋಜನೆ ಹಾಕಿಕೊಳ್ಳಬಹುದು. ಇಂದು ಸಲಹೆಗಾರ, ಶಿಕ್ಷಕ, ಸಂಶೋಧನೆಯಂತಹ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ. ಕಠಿಣ ಪರಿಶ್ರಮದಿಂದ ನಿಮ್ಮ ಗುರಿಯನ್ನು ಸಾಧಿಸುವಿರಿ. ನಿಮ್ಮ ಸಾಮರ್ಥ್ಯಗಳನ್ನು ಗುರುತಿಸುವ ಸಮಯವಿದು. ಇಂದು ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಮೇಲೆ ಮತ್ತು ಸಂಬಂಧದ ಮೇಲೆ ಗಮನ ಹರಿಸಿ. ನೀವು ಸಂಬಂಧದಲ್ಲಿದ್ದರೆ ಸ್ವಲ್ಪ ದೂರ ಹೋದರೆ ತಿಳುವಳಿಕೆ ಹೆಚ್ಚಾಗುತ್ತದೆ. ಒಂಟಿ ಜನರು ಇಂದು ಹೊಸ ಸಂಬಂಧದ ಬಗ್ಗೆ ಯೋಚಿಸಬಹುದು. ಸಂಬಂಧಗಳಲ್ಲಿ ಸತ್ಯ ಮತ್ತು ತಿಳುವಳಿಕೆಯನ್ನು ತರುವ ಸಮಯವಿದು. ಇಂದು ನಿಮ್ಮ ಆರೋಗ್ಯಕ್ಕಾಗಿ ಸಮಯ ಕೊಡಿ. ಒತ್ತಡ ಅಥವಾ ಆಯಾಸವು ತಲೆನೋವು ಮತ್ತು ನಿದ್ರೆಯ ತೊಂದರೆಗೆ ಕಾರಣವಾಗಬಹುದು. ಇಂದು ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ. ಇಂದು ಮಾನಸಿಕ ನೆಮ್ಮದಿ ಮುಖ್ಯವಾಗಿರುತ್ತದೆ. ವೃಷಭ ರಾಶಿ, ಇಂದು ನೀವು ಆರ್ಥಿಕವಾಗಿ ಯೋಚಿಸುವ ಅಗತ್ಯವಿದೆ. ಸಹ ಉದ್ಯೋಗಿಗಳಿಂದ ಸಹಕಾರ ಸಿಗಲಿದೆ. ಸಮಸ್ಯೆಗಳನ್ನು ಇಂದು ಶಾಂತಿಯಿಂದ ನಿಭಾಯಿಸುವಿರಿ. ಇಂದು ಹಳೆಯ ಸ್ನೇಹಿತರ ಸಂಪರ್ಕ ಪುನಃ ಸ್ಥಾಪನೆಯಾಗುತ್ತದೆ. ಇಂದು ಒಂದು ಉತ್ತಮ ಸುದ್ದಿ ಕೇಳುವ ಅವಕಾಶವಿದೆ. ಆರ್ಥಿಕ ಲಾಭದ ಸೂಚನೆಗಳಿವೆ. ಇಂದು ವಿದ್ಯಾರ್ಥಿಗಳಿಗೆ ಪ್ರಯತ್ನಕ್ಕೆ ಅನುಗುಣವಾಗಿ ಫಲ ಸಿಗಲಿದೆ. ಇಂದು ನೀವು ಜಾಗ್ರತೆಯಿಂದ ವಾಹನ ಚಾಲನೆ ಮಾಡುವುದು ಉತ್ತಮ. ಇಂದಿನ ದಿನವು ನಿಮಗೆ ಆಹ್ಲಾದಕರವಾಗಿರುತ್ತದೆ. ವಿಶೇಷ ವ್ಯಕ್ತಿಯನ್ನು ಭೇಟಿಯಾದ ನಂತರ ನಿಮಗೆ ಪ್ರಯೋಜನಕಾರಿ ಯೋಜನೆಗಳನ್ನು ಸಹ ಮಾಡಲಾಗುತ್ತದೆ. ಇಂದು ಅತ್ತೆ ಮಾವನೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ. ಇಂದು ಯಾವುದೇ ಸ್ಥಗಿತಗೊಂಡ ಅಥವಾ ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯುವ ಉತ್ತಮ ಅವಕಾಶವಿದೆ. ಇಂದು ಯಾರೊಬ್ಬರ ತಪ್ಪು ಸಲಹೆಗೆ ಗಮನ ಕೊಡುವುದರಿಂದ ನಿಮ್ಮ ಗುರಿಯಿಂದ ನಿಮ್ಮನ್ನು ಬೇರೆಡೆಗೆ ತಿರುಗಿಸಬಹುದು. ಅಲ್ಲದೆ ಆಪ್ತ ಸ್ನೇಹಿತರ ತಪ್ಪು ಕ್ರಿಯೆಯಿಂದಾಗಿ ನೀವು ದುಃಖಿತರಾಗಬಹುದು ಅಥವಾ ನಿರಾಶೆಗೊಳ್ಳಬಹುದು. ಇಂದು ಕಾರು ಅಥವಾ ಮನೆಗೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಸುರಕ್ಷಿತವಾಗಿಡಿ. ಇಂದು ಕೆಲಸದಲ್ಲಿ ಹೆಚ್ಚಿನ ಒತ್ತಡ ಇರುತ್ತದೆ. ಈ ಸಮಯದಲ್ಲಿ ಕೆಲಸದ ಸ್ಥಳ ಅಥವಾ ಕೆಲಸದ ವಿಧಾನವನ್ನು ಬದಲಾಯಿಸುವ ಅವಶ್ಯಕತೆ ಇದೆ. ಇಂದು ಕಚೇರಿ ಮತ್ತು ಕೆಲಸದಲ್ಲಿ ಒಟ್ಟಿಗೆ ಕೆಲಸ ಮಾಡುವುದರಿಂದ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ. ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಭಾವನಾತ್ಮಕ ಸ್ವಭಾವದಿಂದ ನೀವು ಪ್ರಯೋಜನ ಪಡೆಯುತ್ತೀರಿ. ನೀವು ಸೃಜನಶೀಲ ಕೆಲಸ ಮಾಡಿದರೆ ಇಂದು ತುಂಬ ಒಳ್ಳೆಯ ದಿನವಾಗಿರುತ್ತದೆ. ನಿಮ್ಮ ತಿಳುವಳಿಕೆ ಸಹ ಉದ್ಯೋಗಿಗಳು ಮತ್ತು ಮೇಲ್ವಿಚಾರಕರ ಜೊತೆಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸುತ್ತದೆ. ಇಂದು ನೀವು ಪ್ರಗತಿಗೆ ಅವಕಾಶಗಳನ್ನು ಪಡೆಯುತ್ತೀರಿ.
ವಿಶೇಷವಾಗಿ ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಯಲ್ಲಿ ಉತ್ತಮ ಅವಕಾಶವಿದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಂಗಾತಿಯೊಂದಿಗೆ ಆಳವಾದ ತಿಳುವಳಿಕೆ ಮತ್ತು ಪ್ರೀತಿ ಇರುತ್ತದೆ. ನೀವು ನಿಮ್ಮ ಆಲೋಚನೆಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತೀರಿ, ಅದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಅವಿವಾಹಿತರು ಆಳವಾದ ಸಂಪರ್ಕವನ್ನು ಹೊಂದಿರುವ ವ್ಯಕ್ತಿಯನ್ನು ಇಂದು ಭೇಟಿಯಾಗಬಹುದು. ನಿಮ್ಮ ಸಂಬಂಧದಲ್ಲಿ ಸತ್ಯ ಮತ್ತು ಸಂಪರ್ಕಗಳನ್ನು ಹೆಚ್ಚಿಸುವ ಸಮಯವಿದು. ಇಂದು ನಿಮ್ಮ ಆರೋಗ್ಯದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ನಿಮ್ಮ ಭಾವನೆಗಳಿಗೆ ಗಮನ ಕೊಡಬೇಕು. ಮಾನಸಿಕ ಆಯಾಸ ಅಥವಾ ಆತಂಕವು ತಲೆನೋವು ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇಂದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ. ಮಿಥುನ ರಾಶಿ, ಇಂದು ಅಪರಿಚಿತರೊಂದಿಗೆ ಮಾತನಾಡುವಾಗ ಜಾಗರೂಕರಾಗಿರಿ ಮತ್ತು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಇಂದು ಚಿಂತೆ ಮಾಡುವ ಬದಲು ಸಮಸ್ಯೆಗಳನ್ನು ಶಾಂತವಾಗಿ ಪರಿಹರಿಸಿ. ಇಂದು ಗಂಡ ಹೆಂಡತಿಯ ನಡುವೆ ಉತ್ತಮ ಹೊಂದಾಣಿಕೆ ಇರುತ್ತದೆ. ನಿಮ್ಮ ಆಲೋಚನೆಗಳು ಮತ್ತು ನಿರ್ಧಾರಗಳಲ್ಲಿ ನೀವು ಇಂದು ಸ್ಪಷ್ಟವಾಗಿರಬೇಕು. ಇಂದು ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸುತ್ತೀರಿ. ಈ ಅಭ್ಯಾಸದಿಂದಾಗಿ ನಿಮ್ಮ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಮನಸ್ಸಿಗೂ ಶಾಂತಿ ಸಿಗುತ್ತದೆ. ಇಂದು ಬಾಕಿ ಇರುವ ಯಾವುದೇ ಹಣವನ್ನು ಎಲ್ಲಿಂದಲಾದರೂ ನೀವು ಪಡೆಯಬಹುದು. ಇಂದು ನಿಮಗೆ ಮುಖ್ಯವಾದದ್ದೇನೋ ಕಳೆದು ಹೋಗಬಹುದು ಅಥವಾ ನೀವು ಅದನ್ನು ಎಲ್ಲೋ ಮರೆತು ಬಿಡಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಯುವಕರು ಮತ್ತು ವಿದ್ಯಾರ್ಥಿಗಳು ಇಂದು ಶಿಸ್ತುಬದ್ಧ ದಿನಚರಿಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಇಂದು ಅಜಾಗರೂಕತೆಯಿಂದ ಈ ಜನರು ತಮ್ಮ ಗುರಿಗಳಿಂದ ದೂರ ಹೋಗಬಹುದು. ಆದ್ದರಿಂದ ಜಾಗರೂಕರಾಗಿರಲು ಪ್ರಯತ್ನಿಸಿ. ಇಂದು ನಿಮ್ಮ ಕೆಲಸದಲ್ಲಿ ವೇಗ ಇರುತ್ತದೆ. ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತವೆ. ಇದರಲ್ಲಿ ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಿ. ಇಂದು ಸಮಯಕ್ಕೆ ಸರಿಯಾಗಿ ಹಣ ಸಿಗುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ. ಇಂದು ಕಚೇರಿಯಲ್ಲಿ ಸಹ ಉದ್ಯೋಗಿಗಳ ನಡುವೆ ಉತ್ತಮ ಸಮನ್ವಯ ಇರುತ್ತದೆ. ಇಂದು ನಿಮ್ಮ ಸೃಜನಶೀಲತೆ ಮತ್ತು ಭಾವನೆಗಳ ಸಂಪೂರ್ಣ ಲಾಭವನ್ನು ನೀವು ಪಡೆಯುತ್ತೀರಿ. ನೀವು ಇಂದು ಹೊಸ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ಸಮಯ ತುಂಬ ಚೆನ್ನಾಗಿರುತ್ತದೆ. ಇಂದು ವ್ಯಾಪಾರ, ಕಲೆ, ಬರವಣಿಗೆ ಅಥವಾ ಮಾಧ್ಯಮದಲ್ಲಿ ತೊಡಗಿರುವ ಜನರಿಗೆ ಇಂದು ಉತ್ತಮ ದಿನವಾಗಿರುತ್ತದೆ. ನಿಮ್ಮ ಆಲೋಚನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ಮತ್ತು ಹೊಸ ಅವಕಾಶಗಳನ್ನು ಸ್ವೀಕರಿಸಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಪ್ರಣಯ ಅವಕಾಶಗಳು ಸಿಗಬಹುದು. ನೀವು ಸಂಬಂಧದಲ್ಲಿದ್ದರೆ ತಿಳುವಳಿಕೆ ಮತ್ತು ಭಾವನಾತ್ಮಕ ಸಂಪರ್ಕ ಹೆಚ್ಚಾಗುತ್ತದೆ. ಇಂದು ಒಂಟಿ ಜನರು ಆಳವಾದ ಸಂಭಾಷಣೆಗಳನ್ನು ನಡೆಸಬಹುದಾದ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಇದು ಸಂಬಂಧಗಳಲ್ಲಿ ಹೊಸ ಆರಂಭ ಮತ್ತು ಸಂತೋಷದ ಸಮಯವಾಗಿರುತ್ತದೆ. ಇಂದು ನಿಮ್ಮ ಹೃದಯವನ್ನು ಆಲಿಸಿ ಮತ್ತು ಪ್ರೀತಿಯನ್ನು ಅಪ್ಪಿಕೊಳ್ಳಿ. ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ಶಕ್ತಿಯಿಂದ ತುಂಬಿರುತ್ತೀರಿ, ಆದರೆ ನಿಮ್ಮ ಭಾವನೆಗಳಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯವಾಗುತ್ತದೆ. ಇಂದು ವಿಶ್ರಾಂತಿ ಮತ್ತು ಧ್ಯಾನದಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತದೆ. ನಿಮ್ಮ ಆಹಾರದ ಮೇಲೆ ಇಂದು ಗಮನ ಹರಿಸಿ ಮತ್ತು ನಿಮ್ಮನ್ನು ಉಲ್ಲಾಸದಿಂದ ಇರಿಸಿಕೊಳ್ಳಿ. ಕಟಕ ರಾಶಿ, ಇಂದು ಮನೆ ಮಂದಿಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ಆರ್ಥಿಕವಾಗಿ ಉತ್ತಮ ದಿನವಿದು. ದೈಹಿಕ ಆರೋಗ್ಯದ ಕಡೆ ಗಮನ ಹರಿಸಿ. ಇಂದು ಹೊಸ ಕೆಲಸ ಪ್ರಾರಂಭಕ್ಕೆ ಇದು ಉತ್ತಮ ಸಮಯವಾಗಿದೆ. ಇಂದು ಬದುಕಿನಲ್ಲಿ ಸಕಾರಾತ್ಮಕ ಬದಲಾವಣೆಗಳ ಸಾಧ್ಯತೆ ಇದೆ. ಇಂದು ವಿಶ್ವಾಸಪಾತ್ರ ವ್ಯಕ್ತಿಗಳಿಂದ ನೆರವು ಸಿಗಲಿದೆ. ನಿಮ್ಮ ಸಾಮರ್ಥ್ಯಗಳಲ್ಲಿ ವಿಶ್ವಾಸವಿಡಿ. ಇಂದು ಕೆಲವು ವಿಷಯದಲ್ಲಿ ಬದಲಾವಣೆಗಳಾಗಬಹುದು. ಇಂದು ನೀವು ಎಲ್ಲ ಕಷ್ಟಗಳನ್ನು ನಿವಾರಿಸಿ ವಿಜಯವನ್ನು ಸಾಧಿಸುವಿರಿ. ಸಾಮಾಜಿಕ ಕಾರ್ಯಗಳಲ್ಲೂ ಇಂದು ಸಮಯ ಕಳೆಯುವಿರಿ. ಜನರೊಂದಿಗಿನ ನಿಮ್ಮ ಸಂವಹನ ಹೆಚ್ಚಾಗುತ್ತದೆ ಮತ್ತು ಈ ಸಂಪರ್ಕಗಳು ನಿಮಗೆ ಪ್ರಯೋಜನಕಾರಿಯಾಗುತ್ತವೆ. ಇಂದು ಯಾವುದೇ ಹಣ ಸಿಕ್ಕಿ ಹಾಕಿಕೊಂಡಿದ್ದರೆ ನೀವು ಇಂದು ಪ್ರಯತ್ನಿಸಿದರೆ ಅದನ್ನು ಪಡೆಯಬಹುದು. ಇಂದು ಯಾವುದೇ ಕಾರಣವಿಲ್ಲದೆ ನಿಮ್ಮ ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗುತ್ತವೆ. ಆದ್ದರಿಂದ ಹೊರಗಿನವರ ಅಥವಾ ಅಪರಿಚಿತ ಜನರ ಮಾತುಗಳನ್ನು ಯೋಚಿಸದೆ ನಂಬಬೇಡಿ ಮತ್ತು ಯಾವುದೇ ರೀತಿಯ ಭರವಸೆ ನೀಡಬೇಡಿ.
ಇಂದು ವಿದ್ಯಾರ್ಥಿಗಳು ಅನಗತ್ಯ ವಿಷಯಗಳತ್ತ ಗಮನ ಹರಿಸುವ ಬದಲು ತಮ್ಮ ಅಧ್ಯಯನದತ್ತ ಗಮನ ಹರಿಸಬೇಕು. ಇಂದು ಕೆಲಸಕ್ಕೆ ಸಂಬಂಧಿಸಿದ ಪ್ರಮುಖ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿ. ಮಾರುಕಟ್ಟೆಯಲ್ಲಿ ಹೆಸರು ಉಳಿಸಿಕೊಳ್ಳಲು ಕಠಿಣ ಸ್ಪರ್ಧೆ ಇರುತ್ತದೆ. ಇಂದು ಆತುರ ಪಡುವ ಬದಲು ನಿಮ್ಮ ಕೆಲಸವನ್ನು ಗಮನ ಮತ್ತು ಎಚ್ಚರಿಕೆಯಿಂದ ಮಾಡಿ. ಇಂದು ನಿಮ್ಮ ಫೈಲ್ಗಳು ಮತ್ತು ಪೇಪರ್ಗಳನ್ನು ಪೂರ್ಣವಾಗಿ ಇರಿಸಿ. ಇಂದು ನೀವು ನಿಮ್ಮ ಉತ್ತಮ ಚಿಂತನೆ ಮತ್ತು ನಾಯಕತ್ವವನ್ನು ಬಳಸುತ್ತೀರಿ. ನೀವು ಕಾನೂನು, ಹಣಕಾಸು ಅಥವಾ ಸರ್ಕಾರಿ ಕೆಲಸದಲ್ಲಿ ಯಶಸ್ಸನ್ನು ಪಡೆಯಬಹುದು. ವೃತ್ತಿ ಜೀವನದಲ್ಲಿ ಮುಂದುವರಿಯಲು ಇದು ಸಕಾಲವಾಗಿದೆ. ನಿಮ್ಮ ಕೆಲಸದಲ್ಲಿ ನೀವು ಸಂಪೂರ್ಣವಾಗಿ ಸ್ವಚ್ಛ ಮತ್ತು ಸರಿಯಾಗಿರುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ಹಾದಿಯಲ್ಲಿ ಸಾಗಲು ನಿಮಗೆ ಅವಕಾಶ ಸಿಗುತ್ತದೆ. ಇಂದು ನೀವು ಸಂಬಂಧದಲ್ಲಿದ್ದರೆ ನೀವು ಪ್ರಾಮಾಣಿಕ ಮತ್ತು ಶುದ್ಧರಾಗಿರಬೇಕು. ಭಾವನೆಗಳನ್ನು ಪದಗಳಲ್ಲಿ ಹೇಳಲು ಸ್ವಲ್ಪ ಪ್ರಯತ್ನ ಬೇಕಾಗಬಹುದು. ಇಂದು ಒಂಟಿ ಜನರು ತಮ್ಮನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಸಂಬಂಧದಲ್ಲಿ ಸಮತೋಲನ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸುವ ಸಮಯವಿದು. ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ಮಾನಸಿಕವಾಗಿ ದಣಿದ ಅನುಭವವನ್ನು ಅನುಭವಿಸಬಹುದು. ವಿಶೇಷವಾಗಿ ಹೆಚ್ಚಿನ ಒತ್ತಡವು ತಲೆನೋವು, ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ. ಇಂದು ನಿಮ್ಮ ನಿದ್ರಾಹೀನತೆಯನ್ನು ತಪ್ಪಿಸಿ ಉತ್ತಮವಾಗಿ ನಿದ್ರೆ ಮಾಡಿ. ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಧ್ಯಾನ ಮತ್ತು ಯೋಗ ಮಾಡಿ. ಸಿಂಹ ರಾಶಿ, ಇಂದು ವ್ಯವಹಾರದಲ್ಲಿ ಮುಂಚಿತ ಲಾಭದ ನಿರೀಕ್ಷೆ ಬೇಡ. ನಿಮ್ಮ ಮಾತುಗಳು ಇತರರಿಗೆ ಇಂದು ಪ್ರೇರಣೆಯಾಗಬಹುದು. ಸಾಮಾಜಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ. ಇಂದು ಆತ್ಮವಿಶ್ವಾಸ ಹೆಚ್ಚಾದರೂ ತಾಳ್ಮೆಯ ಅಗತ್ಯವಿದೆ. ನಿಮ್ಮ ಮೇಲೆ ಇಟ್ಟ ನಂಬಿಕೆಗೆ ಇಂದು ನ್ಯಾಯವನ್ನು ತೀರಿಸಿ. ಅಲ್ಪ ಸ್ವಲ್ಪ ಆರೋಗ್ಯ ಸಮಸ್ಯೆ ಎದುರಾಗಬಹುದು. ಇಂದು ಹಣದ ಖರ್ಚು ಸಮಂಜಸವಾಗಲಿದೆ. ಇಂದು ಹತ್ತಿರದ ಸಂಬಂಧಿಯ ಆಗಮನದಿಂದಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಅನೇಕ ವಿಷಯಗಳನ್ನು ಚರ್ಚಿಸಲಾಗುವುದು ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಲಾಗುವುದು. ಇಂದು ನೀವು ಸ್ವಲ್ಪ ಸಮಯದಿಂದ ಮಾಡಲು ಪ್ರಯತ್ನಿಸುತ್ತಿರುವ ಕೆಲಸಕ್ಕೆ ಸಂಬಂಧಿಸಿದ ಕೆಲಸವು ಇಂದು ಮುಂದುವರಿಯಬಹುದು. ಇಂದು ನಿಷ್ಪ್ರಯೋಜಕ ವಿಷಯಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವ ಬದಲು ಹೊಸದನ್ನು ಮಾಡಿ. ಮಕ್ಕಳೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ನಿಮಗೆ ಸಂತೋಷವಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಇಂದು ಕೆಟ್ಟದ್ದು ಅಥವಾ ಟೀಕೆಯಂತಹ ವಿಷಯಗಳಿಂದ ದೂರವಿರಿ. ಕೆಲವೊಮ್ಮೆ ತರಾತುರಿಯಲ್ಲಿ ಮಾಡಿದ ಕೆಲಸ ಮತ್ತು ಅತಿಯಾದ ಉತ್ಸಾಹವು ನಿಮ್ಮನ್ನು ಹಾಳು ಮಾಡಬಹುದು. ಇಂದು ಕೆಲಸದಲ್ಲಿ ಉತ್ಸಾಹದಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮತ್ತು ಅದೇ ಸಮಯದಲ್ಲಿ ಈ ಸಮಯದಲ್ಲಿ ಹೆಚ್ಚು ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ. ಇಂದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿ ಉಳಿಯುತ್ತದೆ. ಕಚೇರಿಯಲ್ಲಿ ಸ್ವಲ್ಪ ರಾಜಕೀಯ ವಾತಾವರಣ ಇರುತ್ತದೆ. ಇಂದು ಉತ್ತಮ ಯಶಸ್ಸನ್ನು ಸಾಧಿಸಲು ನೀವು ಎಲ್ಲ ಸಾಧನೆಗಳು ಮತ್ತು ಸಾಮರ್ಥ್ಯಗಳನ್ನು ಹೊಂದಿರುತ್ತೀರಿ. ನೀವು ಹೊಸ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸೃಜನಶೀಲತೆ ಮತ್ತು ಕೌಶಲ್ಯಗಳು ಅದನ್ನು ಯಶಸ್ವಿಗೊಳಿಸುತ್ತವೆ. ಇಂದು ಹೊಸ ಆರಂಭವನ್ನು ಮಾಡಲು ಮತ್ತು ಅವಕಾಶಗಳನ್ನು ಗುರುತಿಸಲು ನಿಮಗೆ ಉತ್ತಮ ಅವಕಾಶ ಸಿಗುತ್ತದೆ. ಇಂದು ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಮುಂದುವರಿಯುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಸಂಭಾಷಣೆ ನಡೆಸಲು ನಿಮಗೆ ಅವಕಾಶ ಸಿಗುತ್ತದೆ. ನಿಮ್ಮಿಬ್ಬರ ನಡುವೆ ತಿಳುವಳಿಕೆ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ. ಅವಿವಾಹಿತರು ತಮ್ಮನ್ನು ಭಾವನಾತ್ಮಕವಾಗಿ ಪೂರೈಸಬಲ್ಲ ಮತ್ತು ತಮ್ಮ ಆಲೋಚನೆಗಳಿಗೆ ಹೊಂದಿಕೆಯಾಗುವ ವ್ಯಕ್ತಿಯನ್ನು ಇಂದು ಭೇಟಿಯಾಗಬಹುದು. ಸಂಬಂಧಗಳಲ್ಲಿ ಸತ್ಯ ಮತ್ತು ಪ್ರೀತಿಯನ್ನು ಹೆಚ್ಚಿಸುವ ಸಮಯವಿದು. ಇಂದು ನಿಮ್ಮ ಹೃದಯವನ್ನು ಮುಕ್ತವಾಗಿ ವ್ಯಕ್ತಪಡಿಸಿ ಮತ್ತು ಪ್ರೀತಿಯನ್ನು ಅಪ್ಪಿಕೊಳ್ಳಿ. ಇಂದು ನಿಮ್ಮ ಆರೋಗ್ಯದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೀವು ದಿನವಿಡೀ ಶಕ್ತಿಯಿಂದ ತುಂಬಿರುತ್ತೀರಿ. ಆದರೆ ಅತಿಯಾದ ಉತ್ಸಾಹವು ನಿಮ್ಮನ್ನು ದಣಿದಂತೆ ಮಾಡುತ್ತದೆ. ಇಂದು ಒತ್ತಡವನ್ನು ತಪ್ಪಿಸಲು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬೇಕು ಮತ್ತು ನಿಮ್ಮ ಶಕ್ತಿಯನ್ನು ಸರಿಯಾದ ಸ್ಥಳದಲ್ಲಿ ಇರಿಸಿ. ಕನ್ಯಾ ರಾಶಿ, ಇಂದು ನಿರ್ಧಾರಗಳನ್ನು ತೂಕದೊಂದಿಗೆ ತೆಗೆದುಕೊಳ್ಳಿ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಇಂದು ಉತ್ತೀರ್ಣರಾಗುತ್ತಾರೆ. ವೃತ್ತಿಪರ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಬರಬಹುದು. ಬದುಕಿಗೆ ಇಂದು ಹೊಸ ಉತ್ಸಾಹ ನೀಡುವ ದಿನವಿದು. ಮಿತಭಾಷೆ ಆಗುವುದು ಉತ್ತಮ. ಇಂದು ಸ್ನೇಹಿತರ ಜೊತೆ ಸಮಯ ಕಳೆಯುವುದು ಹಿತಕರವಾಗಿರುತ್ತದೆ. ಇಂದು ಬದಲಾವಣೆಯ ಚಿಂತನೆಯಲ್ಲಿ ನೀವು ಇಳಿಯುತ್ತೀರಿ.
ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಹರಿಸುವುದರಿಂದ ನೀವು ಯಶಸ್ವಿಯಾಗುತ್ತೀರಿ. ನಿಮಗೆ ಇಂದು ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ. ಇಂದು ಹಣವು ಉತ್ತಮ ಪ್ರಮಾಣದಲ್ಲಿ ಬರುತ್ತದೆ, ಆದರೆ ಅದೇ ಸಮಯದಲ್ಲಿ ಎಲ್ಲ ಕಡೆಯಿಂದಲೂ ವೆಚ್ಚಗಳು ಇರುತ್ತವೆ. ಆದರೆ ನೀವು ಎಲ್ಲವನ್ನು ನಿಮ್ಮ ಬುದ್ಧಿವಂತಿಕೆಯಿಂದ ನಿಭಾಯಿಸುತ್ತೀರಿ. ಯಾವುದೇ ಸರ್ಕಾರಿ ವಿಷಯವು ಸಿಲುಕಿಕೊಂಡರೆ ಅದಕ್ಕೆ ಸಾಕಷ್ಟು ಶ್ರಮ ಬೇಕಾಗುತ್ತದೆ. ಇಂದು ಕೆಲಸದ ಸ್ಥಳದಲ್ಲಿ ವಾತಾವರಣ ಉತ್ತಮವಾಗಿರುತ್ತದೆ, ಆದರೆ ಯಶಸ್ವಿಯಾಗಲು ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ. ಇಂದು ಸಿಲುಕಿಕೊಂಡ ಹಣವನ್ನು ನೀವು ಮರಳಿ ಪಡೆಯಬಹುದು. ಸರ್ಕಾರಿ ಉದ್ಯೋಗದಲ್ಲಿರುವವರು ತಮ್ಮ ಕಚೇರಿಯಲ್ಲಿ ತಮ್ಮ ಪ್ರಭಾವವನ್ನು ಇಂದು ಉಳಿಸಿಕೊಳ್ಳುತ್ತಾರೆ. ಇಂದು ಬದಲಾವಣೆ ಮತ್ತು ಮರು ನಿರ್ಧಾರಕ್ಕೆ ಸಕಾಲವಾಗಿರುತ್ತದೆ. ಒಂದು ನಿರ್ಧಾರ ಕೆಲಸ ಮಾಡದಿದ್ದರೆ ಈಗ ಅದನ್ನು ಪುನರ್ವಿಮರ್ಶಿಸಲು ಮತ್ತು ಸುಧಾರಿಸಲು ಸಮಯ ಉತ್ತಮವಾಗಿರುತ್ತದೆ. ಇಂದು ನಿಮ್ಮ ಮುಂದಿನ ವೃತ್ತಿ ಜೀವನವನ್ನು ನಡೆಸಲು ಪುನರ್ವಿಮರ್ಶಿಸುವ ಸಮಯವಾಗಿದೆ. ನೀವು ನಿಮ್ಮ ಉದ್ಯೋಗ ಅಥವಾ ವ್ಯವಹಾರವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಅದಕ್ಕೂ ಕೂಡ ಇದು ಸರಿಯಾದ ದಿನವಾಗಿದೆ. ಇಂದು ಕೆಲಸಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಂಬಂಧವನ್ನು ಹೊಸ ರೀತಿಯಲ್ಲಿ ನೋಡುವ ಸಮಯವಿದು. ನೀವು ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಮಾತುಕತೆ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಅವಿವಾಹಿತರು ಇಂದು ಹೊಸ ದೃಷ್ಟಿಕೋನ ಮತ್ತು ಬದಲಾವಣೆಯನ್ನು ತರುವ ಯಾರನ್ನಾದರೂ ಭೇಟಿಯಾಗಬಹುದು. ಇಂದು ಹಳೆಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಹೊಸ ಸಂಬಂಧಗಳನ್ನು ಅಳವಡಿಸಿಕೊಳ್ಳುವ ಸಮಯವಿದು. ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ಕೆಲವು ದೀರ್ಘಕಾಲದ ಕಾಯಿಲೆ ಅಥವಾ ಸಮಸ್ಯೆಯನ್ನು ಎದುರಿಸಬಹುದು. ನಿಮ್ಮ ಆರೋಗ್ಯದ ಮೇಲೆ ಗಮನ ಹರಿಸಲು ಮತ್ತು ಆ ಹಳೆಯ ಸಮಸ್ಯೆಗಳನ್ನು ಸರಿಪಡಿಸಲು ಇದು ಸಮಯ ಅನುಕೂಲಕರವಾಗಿದೆ. ನೀವು ಇಂದು ಮಾನಸಿಕವಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಇದರಿಂದ ನೀವು ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಬಹುದು. ಇಂದು ನಿಮ್ಮ ದೀರ್ಘಕಾಲದ ಸಮಸ್ಯೆಯನ್ನು ಸರಿಪಡಿಸಲು ಆಯುರ್ವೇದದ ಚಿಕಿತ್ಸೆಯನ್ನು ಪಡೆಯಲು ಸ್ವಲ್ಪ ಪ್ರಯತ್ನಿಸಿ. ತುಲಾ ರಾಶಿ, ಇಂದು ಸ್ನೇಹದಿಂದ ಎಲ್ಲವನ್ನು ಗೆಲ್ಲಬಹುದು. ಹಳೆಯ ಬಾಕಿ ಹಣ ಇಂದು ಮರುಬರಲಿದೆ. ಮನಸ್ಸಿಗೆ ನೆಮ್ಮದಿಯ ಸಮಯ ಸಿಗಬಹುದು. ಇಂದು ಬಿಡುವಿನ ಸಮಯದಲ್ಲಿ ಸಂಗೀತ ಓದು ಒಳ್ಳೆಯದಾಗಿರುತ್ತದೆ. ಮೌಲ್ಯ ಆಧಾರಿತ ನಿರ್ಧಾರ ನಿಮಗೆ ಗೌರವವನ್ನು ತರುತ್ತದೆ. ಇಂದು ಮಿತವ್ಯಯ ಮನೋಭಾವಿಯಾಗಿ ಹಣದ ನಿಯಂತ್ರಣವನ್ನು ಸಾಧಿಸಿ. ಈ ದಿನದ ಮಧ್ಯದಲ್ಲಿ ನಿಮಗೆ ವಿಶ್ರಾಂತಿ ದೊರಕುತ್ತದೆ. ಇಂದು ನೀವು ಅನೇಕ ರೀತಿಯ ಕೆಲಸಗಳಲ್ಲಿ ನಿರತರಾಗಿರುತ್ತೀರಿ ಮತ್ತು ಸಾಮಾಜಿಕ ಸಂವಹನವು ಹೆಚ್ಚಾಗುತ್ತದೆ. ಒಳ್ಳೆಯ ಜನರನ್ನು ಭೇಟಿಯಾಗುವುದು ಪ್ರಯೋಜನಕಾರಿ ಮತ್ತು ಗೌರವಯುತವಾಗಿರುತ್ತದೆ. ಇಂದು ಬೆಲೆಬಾಳುವ ವಸ್ತುವನ್ನು ಖರೀದಿಸುವ ಸಾಧ್ಯತೆ ಇದೆ. ಇಂದು ಅನಗತ್ಯ ಖರ್ಚುಗಳ ಹೆಚ್ಚಳವು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಇಂದಿನಿಂದಲೇ ನಿಮ್ಮ ಬಜೆಟನ್ನು ಸಿದ್ಧಪಡಿಸುವುದು ಉತ್ತಮ. ನೀವು ಇಂದು ಕೆಲವು ಕಾನೂನು ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಳ್ಳಬಹುದು. ಇದನ್ನು ನೀವು ನೆನಪಿನಲ್ಲಿಡಿ. ಇಂದು ಸಂಚಾರ ನಿಯಮಗಳನ್ನು ಎಂದಿಗೂ ಮರೆಯಬೇಡಿ. ಇಂದು ನಿಮ್ಮ ಕೆಲಸವನ್ನು ಸುಧಾರಿಸಲು ಅನುಭವಿ ಜನರಿಂದ ಸಲಹೆ ಪಡೆಯುವುದು ಸರಿಯಾಗಿರುತ್ತದೆ. ಸ್ಥಳ ಬದಲಾವಣೆಯ ಸಾಧ್ಯತೆಯೂ ಇದೆ. ಇಂದು ತೆರಿಗೆ ಮತ್ತು ಸಾಲದಂತಹ ವಿಷಯಗಳಲ್ಲಿ ತೊಂದರೆಗಳು ಉಂಟಾಗಬಹುದು. ಆದ್ದರಿಂದ ಇಂದು ಈ ಕೆಲಸಗಳನ್ನು ಮುಂದೂಡಿ. ಇಂದು ನೀವು ಹಣ ಮತ್ತು ಯೋಜನಾ ಕೌಶಲ್ಯದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಿರುತ್ತೀರಿ. ಇದು ನಿಮ್ಮ ಯೋಜನೆಗಳನ್ನು ಯಶಸ್ವಿಗೊಳಿಸುತ್ತದೆ. ನೀವು ಇಂದು ಕೆಲವು ದೊಡ್ಡ ವ್ಯವಹಾರದ ಒಪ್ಪಂದ ಅಥವಾ ಹೂಡಿಕೆಯಲ್ಲಿ ಭಾಗಿಯಾಗಬಹುದು. ಅದು ನಿಮಗೆ ಬಹಳಷ್ಟು ಪ್ರಯೋಜನಗಳನ್ನು ತರುತ್ತದೆ, ಆದರೆ ಅಲ್ಲಿ ಜಾಗರೂಕರಾಗಿರುವುದು ಅಷ್ಟೇ ಮುಖ್ಯವಾಗುತ್ತದೆ. ಇಂದು ನಿಮ್ಮ ಕೆಲಸದ ಯಶಸ್ಸನ್ನು ಕ್ರೋಢೀಕರಿಸುವ ಸಮಯವಿದು. ನಿಮ್ಮ ಕೆಲಸದಲ್ಲಿ ನೀವು ತುಂಬ ಚೆನ್ನಾಗಿ ಕೆಲಸ ಇಂದು ಮಾಡುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ನೀವು ಶಕ್ತಿ ಮತ್ತು ಒಗ್ಗಟ್ಟನ್ನು ಅನುಭವಿಸುವಿರಿ. ನಿಮ್ಮ ಸಂಬಂಧದಲ್ಲಿ ಆಳವಾದ ತಿಳುವಳಿಕೆ ಮತ್ತು ಸಾಮರಸ್ಯ ಇರುತ್ತದೆ.
ನೀವು ಇಂದು ಸಂಬಂಧದಲ್ಲಿದ್ದರೆ ಅದನ್ನು ಬಲಪಡಿಸುವ ಸಮಯವಿದು. ಅವಿವಾಹಿತರು ಇಂದು ಸ್ಥಿರತೆ ಮತ್ತು ಭದ್ರತೆಯ ಭಾವನೆಯನ್ನು ನೀಡುವ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಸಂಬಂಧಗಳಲ್ಲಿ ತಿಳುವಳಿಕೆ, ಪ್ರೀತಿ ಮತ್ತು ಸದೃಢತೆ ಹೆಚ್ಚಿಸುವ ಸಮಯವಿದು. ಇಂದು ನಿಮ್ಮ ಆರೋಗ್ಯದಲ್ಲಿ ನೀವು ದೈಹಿಕವಾಗಿ ಬಲಶಾಲಿಯಾಗಿರುತ್ತೀರಿ ಮತ್ತು ಚೈತನ್ಯಶೀಲರಾಗಿರುತ್ತೀರಿ. ನೀವು ಮಾನಸಿಕ ಸಮತೋಲನ ಮತ್ತು ಶಾಂತಿಯನ್ನು ಸಹ ಪಡೆಯುತ್ತೀರಿ. ಇದು ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಇಂದು ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿರಿ. ವ್ಯಾಯಾಮ ಮತ್ತು ಸರಿಯಾಗಿ ಊಟ ಮಾಡುವುದು ನಿಮಗೆ ಹೆಚ್ಚಿನ ಶಕ್ತಿಯನ್ನು ದೊರಕಿಸುತ್ತದೆ. ವೃಶ್ಚಿಕ ರಾಶಿ, ಇಂದು ಚಿಂತೆಗಳು ತಾತ್ಕಾಲಿಕವಾಗಿರುತ್ತವೆ. ತಾಳ್ಮೆಯಿಂದ ಇರಿ. ಒಂದು ನಿರ್ಧಾರ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸಬಹುದು. ನಿಮ್ಮ ಶ್ರಮಕ್ಕೆ ಇಂದು ಗೌರವ ಸಿಗುವುದು ಖಚಿತವಾಗಿರುತ್ತದೆ. ಸಂತಾನದ ವಿಷಯದಲ್ಲಿ ನಿಮಗೆ ಇಂದು ಸಂತೋಷದ ಸುದ್ದಿ ಸಿಗಬಹುದು. ದೂರದ ಬಂಧುಗಳಿಂದ ಸಂವಾದ ಸಂಭವಿಸಬಹುದು. ಇಂದು ವಿವೇಕ ಮತ್ತು ಸಹನೆ ಎಲ್ಲವನ್ನು ಸರಿಪಡಿಸುತ್ತದೆ. ಆದ್ದರಿಂದ ಇಂದು ಬುದ್ಧಿವಂತಿಕೆಯಿಂದ ಇರಿ. ಇಂದು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಮತ್ತು ನಿಮ್ಮನ್ನು ಸಾಬೀತುಪಡಿಸಲು ನಿಮಗೆ ಅವಕಾಶ ಸಿಗುತ್ತದೆ. ಇಂದು ಮನೆಗೆ ಹೊಸ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳು ಇತ್ಯಾದಿಗಳ ಖರೀದಿ ಇರಬಹುದು. ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸಗಳು ಸಹ ಇಂದು ಮುಂದುವರಿಯುತ್ತವೆ. ಒಟ್ಟಾರೆಯಾಗಿ ಈ ದಿನವು ನಿಮಗೆ ಆಹ್ಲಾದಕರವಾಗಿರುತ್ತದೆ. ಇಂದು ಮಕ್ಕಳ ತಪ್ಪು ಕ್ರಿಯೆಗಳನ್ನು ನಿರ್ಲಕ್ಷಿಸುವ ಬದಲು ಅದರ ಬಗ್ಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಿ. ಇಂದು ಬ್ಯಾಂಕ್ ಅಥವಾ ಹೂಡಿಕೆ ಕೆಲಸಗಳು ತಪ್ಪಾಗುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಕೋಪ ಉಂಟಾಗುತ್ತದೆ. ಹಣದ ಕೊರತೆಯೂ ಇರುತ್ತದೆ. ಇಂದು ಜನರನ್ನು ಭೇಟಿಯಾಗುವಾಗ ಸರಿಯಾದ ನಡವಳಿಕೆಯನ್ನು ಕಾಪಾಡಿಕೊಳ್ಳಿ. ಇಂದು ಮಧ್ಯಾಹ್ನದಿಂದ ನಿಮಗೆ ಹಣ ಚೆನ್ನಾಗಿ ಬರುತ್ತದೆ. ನಿಮ್ಮ ಕನಸುಗಳು ಮತ್ತು ಆಸೆಗಳನ್ನು ಪೂರೈಸಲು ಇದು ಒಳ್ಳೆಯ ದಿನವಾಗಿರುತ್ತದೆ. ಆದರೆ ಸರ್ಕಾರಿ ಉದ್ಯೋಗದಲ್ಲಿರುವವರು ಹಿರಿಯ ಅಧಿಕಾರಿ ಅಥವಾ ಮೇಲ್ವಿಚಾರಕರ ಜೊತೆ ವಾದ ಅಥವಾ ಜಗಳ ಇಂದು ನಡೆಯಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಇಂದು ಅವಕಾಶಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲೆ ಕೆಲಸ ಮಾಡಲು ನಿಮಗೆ ಉತ್ತಮ ಅವಕಾಶ ಸಿಗುತ್ತದೆ. ನೀವು ಇಂದು ಹೊಸ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಅದರಲ್ಲಿ ಯಶಸ್ವಿಯಾಗುತ್ತೀರಿ. ಇಂದು ನಿಮಗೆ ಉನ್ನತ ಹುದ್ದೆಗೆ ಬಡ್ತಿ ಸಿಗಬಹುದು. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ಶೀಘ್ರದಲ್ಲೇ ಗೋಚರಿಸುತ್ತವೆ. ನೀವು ಮುಂದುವರಿಯುತ್ತೀರಿ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಸಂಬಂಧದಲ್ಲಿ ನೀವು ಸಂತೋಷ ಮತ್ತು ತಿಳುವಳಿಕೆಯನ್ನು ಅನುಭವಿಸುವಿರಿ. ನೀವು ಒಂದು ಸಂಬಂಧದಲ್ಲಿದ್ದರೆ ನಿಮ್ಮಿಬ್ಬರ ನಡುವೆ ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ. ಒಂಟಿ ಜನರು ಇಂದು ತಮ್ಮನ್ನು ಸಂತೋಷಪಡಿಸುವ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಈ ದಿನವು ಸಂಬಂಧದಲ್ಲಿ ಹೊಸ ಆರಂಭ ಮತ್ತು ತಾಜಾತನವನ್ನು ತರುತ್ತದೆ. ನಿಮ್ಮಿಬ್ಬರ ನಡುವೆ ಉತ್ತಮ ಸಮನ್ವಯ ಇರುತ್ತದೆ. ಈ ಸಮಯ ನಿಮ್ಮ ಹೃದಯವನ್ನು ಸಂತೋಷವಾಗಿಡುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಮಾನಸಿಕವಾಗಿ ನೀವು ಆತ್ಮವಿಶ್ವಾಸ ಮತ್ತು ಶಾಂತಿಯನ್ನು ಅನುಭವಿಸುವಿರಿ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಲು ಸರಿಯಾದ ದಿನಚರಿಯನ್ನು ಕಾಪಾಡಿಕೊಳ್ಳಿ. ಇಂದು ಯೋಗ, ಧ್ಯಾನ ಮತ್ತು ದೈನಂದಿನ ವ್ಯಾಯಾಮವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಒದಗಿಸುತ್ತದೆ. ಧನುರಾಶಿ, ಇಂದು ಆಸಕ್ತಿಯ ಕೆಲಸಗಳಲ್ಲಿ ಮುನ್ನುಗ್ಗುವಿರಿ. ವಿದ್ಯಾಭ್ಯಾಸದ ವಿಷಯದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಇಂದು ಕಠಿಣ ಪರಿಶ್ರಮದಿಂದ ಉತ್ತಮ ಫಲವನ್ನು ಪಡೆಯುತ್ತೀರಿ. ಪೋಷಕರಿಂದ ಶ್ಲಾಘನೆ ಸಿಗಲಿದೆ. ಇಂದು ಮನೆ ಖರೀದಿ ಅಥವಾ ಸುಧಾರಣೆಗೆ ಯೋಚನೆ ಮಾಡಬಹುದು. ಆದಾಯದಲ್ಲಿ ಏರಿಕೆಯ ಸಾಧ್ಯತೆ ಇದೆ. ಇಂದು ನಿಮ್ಮ ಅನಾವಶ್ಯಕ ವ್ಯಯಗಳಿಂದ ನೀವು ದೂರವಿರಿ. ಇಂದು ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯುವುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಇಂದು ಯಾವುದೇ ಯೋಜನೆಯಲ್ಲಿ ಕೆಲಸ ಪ್ರಾರಂಭಿಸುವ ಮೊದಲು ಅದರ ಎಲ್ಲ ಅಂಶಗಳ ಬಗ್ಗೆ ಸರಿಯಾಗಿ ಯೋಚಿಸಿ. ಇದು ಯಾವುದೇ ದೊಡ್ಡ ತಪ್ಪು ಮಾಡುವುದನ್ನು ತಪ್ಪಿಸಲು ನಿಮಗೆ ಸಹಾಯ ಮಾಡುತ್ತದೆ. ಇಂದು ಮಧ್ಯಾಹ್ನದ ಸಮಯ ನಿಮಗೆ ತುಂಬ ಆಹ್ಲಾದಕರವಾಗಿರುತ್ತದೆ. ಇಂದು ಯಶಸ್ಸನ್ನು ಸಾಧಿಸಲು ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಇತರರ ಸಲಹೆ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಿ, ಏಕೆಂದರೆ ಕೆಲವು ಅನಗತ್ಯ ವೆಚ್ಚಗಳು ಇಂದು ಉಂಟಾಗಬಹುದು. ಇಂದು ವಾತಾವರಣವು ಅನುಕೂಲಕರವಾಗಿಲ್ಲದ ಕಾರಣ ಸ್ವಲ್ಪ ಕೆಲಸವನ್ನು ಹೆಚ್ಚಿಸುವ ಯೋಜನೆಯೊಂದಿಗೆ ಯಾವುದೇ ಕೆಲಸವನ್ನು ಇಂದು ಮುಂದೂಡಿ. ಇಂದು ಆಸ್ತಿ ಸಂಬಂಧಿಸಿದ ವಿಷಯಗಳಲ್ಲಿ ದಾಖಲೆಗಳನ್ನು ಬಹಳ ಎಚ್ಚರಿಕೆಯಿಂದ ಮಾಡಿ.
ಮಾಡಿ. ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ನೀವು ದೊಡ್ಡ ತೊಂದರೆಯಿಂದ ಪಾರಾಗಬಹುದು. ಇಂದು ನೀವು ಹೊಸ ಉದ್ಯೋಗ ಅಥವಾ ಯೋಜನೆಯನ್ನು ಹುಡುಕುತ್ತಿದ್ದರೆ ನಿಮಗೆ ಉತ್ತಮ ಅವಕಾಶ ಇಂದು ಸಿಗಬಹುದು. ನಿಮ್ಮ ಯೋಜನೆಗಳನ್ನು ವಿಸ್ತರಿಸಲು ಮತ್ತು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲು ಇದು ನಿಮಗೆ ಉತ್ತಮ ಸಮಯವಾಗಿದೆ. ನಿಮ್ಮ ಸಾಮರ್ಥ್ಯಗಳನ್ನು ನಂಬುವ ಮೂಲಕ ನೀವು ದೊಡ್ಡ ಹೆಜ್ಜೆಗಳನ್ನು ಇಡಬೇಕು. ನೀವು ಇಂದು ಮುಂದುವರಿಯಬೇಕು. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸಂಬಂಧವನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ನಿಮಗೆ ಅವಕಾಶ ಸಿಗುತ್ತದೆ. ನೀವು ಯಾವುದೇ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತ ಚರ್ಚೆಗಳನ್ನು ನಡೆಸುತ್ತೀರಿ. ಇದು ಭವಿಷ್ಯದಲ್ಲಿ ಯೋಜನೆಗಳಿಗೆ ಕಾರಣವಾಗುತ್ತದೆ. ಅವಿವಾಹಿತರು ತಮ್ಮ ಆಲೋಚನೆಗಳು ಮತ್ತು ಗುರಿಗಳನ್ನು ಹಂಚಿಕೊಳ್ಳುವ ವ್ಯಕ್ತಿಯನ್ನು ಇಂದು ಭೇಟಿಯಾಗಬಹುದು. ಈ ಸಮಯವು ಸಂಬಂಧದಲ್ಲಿ ಹೊಸ ಅವಕಾಶಗಳು ಮತ್ತು ಪ್ರೀತಿಯನ್ನು ತರುತ್ತದೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಿಮ್ಮ ದೇಹವನ್ನು ಪುನಃ ಯೌವನಗೊಳಿಸುವ ಸಮಯವಿದು. ಇಂದು ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತದೆ. ನೀವು ಸಂಪೂರ್ಣವಾಗಿ ಸದೃಢರಾಗಿರಲು ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವ ಸಮಯವಿದು. ಮಕರ ರಾಶಿ, ಇಂದು ಹೆಚ್ಚು ನಿರೀಕ್ಷೆ ಇಡುವುದು ಬೇಡ. ಶ್ರದ್ಧೆ ಇಂದು ತುಂಬ ಮುಖ್ಯವಾಗುತ್ತದೆ. ನಿಮ್ಮ ಕೆಲಸವನ್ನು ಇತರರ ಜೊತೆ ಹೋಲಿಕೆ ಮಾಡಬೇಡಿ. ಇಂದು ಸ್ನೇಹಿತರಿಂದ ನೆರವು ದೊರಕಲಿದೆ. ದೀರ್ಘಕಾಲದ ಯೋಜನೆಗೆ ಇದು ಸರಿಯಾದ ಸಮಯವಾಗಿದೆ. ಇಂದು ಹಿತಚಿಂತಕರ ಮಾತುಗಳನ್ನು ಗಮನದಿಂದ ಆಲಿಸಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ಅವಕಾಶಗಳಲ್ಲಿ ಹೆಚ್ಚಳ ಮತ್ತು ಆದಾಯದಲ್ಲಿ ಸ್ಥಿರತೆ ಇರುತ್ತದೆ. ಇಂದು ನಿಮಗೆ ಮಿಶ್ರ ದಿನವಾಗಿರುತ್ತದೆ. ನಿಮ್ಮ ಆಪ್ತ ಸಂಬಂಧಿಕರ ಯೋಗಕ್ಷೇಮವನ್ನು ತಿಳಿದುಕೊಳ್ಳಲು ದೂರವಾಣಿಯಲ್ಲಿ ಸಂಪರ್ಕದಲ್ಲಿರಿ. ಇಂದು ಸಂಭಾಷಣೆಯನ್ನು ಎಲ್ಲರಿಗೂ ಆನಂದದಾಯಕವಾಗಿಸುತ್ತದೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ಇಂದು ವಿದ್ಯಾರ್ಥಿಗಳು ತಮ್ಮ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಎದುರಿಸುತ್ತಿರುವ ಯಾವುದೇ ಸಮಸ್ಯೆಗಳನ್ನು ಇಂದು ಪರಿಹರಿಸಬಹುದು. ಇಂದು ಸಮಸ್ಯೆಗಳಿಗೆ ಹೆದರುವ ಬದಲು ಅವುಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಿ. ಇಂದು ಹಣದ ನಿಧಾನಗತಿಯ ಒಳಹರಿವಿನಿಂದಾಗಿ ಸ್ವಲ್ಪ ಆತಂಕ ಉಂಟಾಗಬಹುದು. ಆದರೆ ಇದು ಅಲ್ಪಾವಧಿಯಾಗಿರುವುದರಿಂದ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ. ಇಂದು ಕೋಪಗೊಳ್ಳುವ ಬದಲು ನಿಮ್ಮ ಕೆಲಸ ಮಾಡುವ ವಿಧಾನವನ್ನು ಬದಲಾಯಿಸಿಕೊಳ್ಳಿ. ಇಂದು ಕೆಲಸದಲ್ಲಿ ದೊಡ್ಡ ಯೋಜನೆಯ ಜವಾಬ್ದಾರಿಯನ್ನು ನೀವು ಪಡೆಯಬಹುದು. ಯುವಕರು ತಮ್ಮ ಕೆಲವು ವೈಫಲ್ಯಗಳ ಬಗ್ಗೆ ಚಿಂತಿತರಾಗಿರುತ್ತಾರೆ. ಇಂದು ಈ ಸಮಯದಲ್ಲಿ ಅವರು ತಾಳ್ಮೆಯಿಂದ ಇರಬೇಕು ಮತ್ತು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಬೇಕು. ಕೆಲಸದಲ್ಲಿ ಇಂದು ಯಾವುದೇ ಅಪರಿಚಿತರೊಂದಿಗೆ ಮಾತನಾಡುವಾಗ ನೀವು ಜಾಗರೂಕರಾಗಿ ಮಾತನಾಡಿ. ಇಂದು ಕೆಲಸದಲ್ಲಿ ಪಾಲುದಾರಿಕೆ, ಸಮನ್ವಯ ಮತ್ತು ಒಟ್ಟಿಗೆ ಕೆಲಸ ಮಾಡುವುದು ಪ್ರಯೋಜನಕಾರಿಯಾಗಿದೆ. ಪಾಲುದಾರರ ಸಹಾಯದಿಂದ ಬಾಕಿ ಇರುವ ಯಾವುದೇ ಕೆಲಸವನ್ನು ಇಂದು ನೀವು ಪೂರ್ಣಗೊಳಿಸಬಹುದು. ಕಚೇರಿ ಮತ್ತು ಗ್ರಾಹಕರಿಗೆ ಸಂಬಂಧಿಸಿದ ಜನರಿಗೆ ಇಂದು ಹೊಸ ಕೆಲಸ ಅಥವಾ ಜವಾಬ್ದಾರಿ ಸಿಗಬಹುದು. ಯುವಕರು ಸರ್ಕಾರಿ ಉದ್ಯೋಗ ಪತ್ರಿಕೆಗಳು ಅಥವಾ ಸಂದರ್ಶನಗಳಲ್ಲಿ ಇಂದು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ಇಂದು ಪಾಲುದಾರಿಕೆಯ ಬಗ್ಗೆ ಯೋಚಿಸುತ್ತಿದ್ದರೆ ಸಂಪೂರ್ಣವಾಗಿ ಅದರ ಬಗ್ಗೆ ತನಿಖೆ ಮಾಡಿ. ಇಂದು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಭಾವನಾತ್ಮಕ ಬಾಂಧವ್ಯ ಮತ್ತು ಮುಕ್ತತೆ ಹೆಚ್ಚಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಆಳವಾದ ಸಂಭಾಷಣೆ ನಡೆಸಬಹುದು. ಅದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಇಂದು ಯಾವುದೇ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯವಿದ್ದರೆ ಅದನ್ನು ನೀವು ಪರಿಹರಿಸಬಹುದು. ಇಂದು ಒಂಟಿ ಜನರು ಆಳವಾದ ಸಂಬಂಧವನ್ನು ಬೆಳೆಸಿಕೊಳ್ಳಬಹುದಾದ ವ್ಯಕ್ತಿಯನ್ನು ಭೇಟಿಯಾಗಬಹುದು. ಇಂದು ನಿಮ್ಮ ಸಂಬಂಧದಲ್ಲಿ ದೃಢತೆ ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸುವ ಸಮಯವಿದು. ಇಂದು ಮದುವೆಗೆ ಅರ್ಹರಾಗಿರುವ ಜನರಿಗೆ ಉತ್ತಮ ಪ್ರಸ್ತಾಪಗಳು ಸಿಗಬಹುದು. ಇಂದು ನಿಮ್ಮ ಆರೋಗ್ಯದಲ್ಲಿ ದೀರ್ಘಕಾಲ ಕುಳಿತುಕೊಳ್ಳುವುದು ಅಥವಾ ಒಂದೇ ಸ್ಥಳದಲ್ಲಿ ಕೆಲಸ ಮಾಡುವುದರಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಹೆಚ್ಚಾಗಬಹುದು. ಇಂದು ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಮಾನಸಿಕ ಒತ್ತಡ ಉಂಟಾಗಬಹುದು. ಅದು ಚಡಪಡಿಕೆಗೆ ಕಾರಣವಾಗುತ್ತದೆ. ಇಂದು ಸಮತೋಲಿತ ಆಹಾರ ಮತ್ತು ಲಘು ವ್ಯಾಯಾಮ ನಿಮಗೆ ಪ್ರಯೋಜನಕಾರಿಯಾಗುತ್ತವೆ. ಇಂದು ನಿಮ್ಮ ದೇಹವನ್ನು ಸರಿಯಾಗಿ ಇಟ್ಟುಕೊಳ್ಳಿ.
ಕುಂಭ ರಾಶಿ, ಇಂದು ಸಮಸ್ಯೆಗಳ ಮಧ್ಯೆಯೂ ಶಾಂತ ಮನಸ್ಸು ನಿಮ್ಮ ಬಲವಾಗಿರುತ್ತದೆ. ಕೌಟುಂಬಿಕ ಸಂಪರ್ಕದಲ್ಲಿ ನವ ಚೈತನ್ಯ ಮೂಡಲಿದೆ. ನಿಮ್ಮ ಪ್ರಯತ್ನ ಇಂದು ಗುರುತಿಗೆ ಬರುತ್ತದೆ. ಆರ್ಥಿಕ ವಿಚಾರಗಳಲ್ಲಿ ತಾಳ್ಮೆ ಇಡಿ. ಇಂದು ಜೀವನದ ಕಡೆಗೆ ಹೊಸ ಚಿಂತನೆ ಶುರುವಾಗುತ್ತದೆ. ಸಹಪಾಠಿಗಳು ಅಥವಾ ಸಹ ಉದ್ಯೋಗಿಗಳಿಂದ ನಿಮಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುತ್ತದೆ. ಇಂದು ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮಗೆ ಯಶಸ್ಸು ಸಿಗುತ್ತದೆ. ಇಂದು ಗ್ರಹಗಳ ಸ್ಥಾನವು ಉತ್ತಮವಾಗಿರುತ್ತದೆ. ಪ್ರಯೋಜನಕಾರಿ ಯೋಜನೆಗಳನ್ನು ರೂಪಿಸಲಾಗುವುದು ಮತ್ತು ಅವುಗಳ ಮೇಲೆ ಕೆಲಸ ಮಾಡುತ್ತೀರಿ. ಇಂದು ನಿಮ್ಮ ಸಂಪರ್ಕಗಳನ್ನು ಬಲಪಡಿಸಿಕೊಳ್ಳಿ. ನಿಕಟ ಸಂಬಂಧಿಗಳ ಭೇಟಿಯು ನಿಮಗೆ ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಇಂದು ಮನೆಯ ವಿಷಯದ ಬಗ್ಗೆ ಸಹೋದರರೊಂದಿಗೆ ವಾದ ಉಂಟಾಗಬಹುದು, ಆದರೆ ನಿಮ್ಮ ಉತ್ತಮ ನಡವಳಿಕೆಯಿಂದ ನೀವು ಈ ಪರಿಸ್ಥಿತಿಯನ್ನು ನಿಭಾಯಿಸುವಿರಿ. ಇಂದು ವಿದ್ಯಾರ್ಥಿಗಳು ಪ್ರವೇಶಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಇಂದು ನೀವು ಹೊಸ ಕೆಲಸ ಪ್ರಾರಂಭಿಸುವ ಸಾಧ್ಯತೆ ಇದೆ. ನಿಮಗೆ ಲಾಭದ ಹೊಸ ಅವಕಾಶಗಳು ಸಹ ಇಂದು ಸಿಗುತ್ತವೆ. ಇಂದು ನೌಕರರ ಕೆಲಸವನ್ನು ನಿರ್ಲಕ್ಷಿಸಬೇಡಿ. ಪಾಲುದಾರಿಕೆ ಕೆಲಸದಲ್ಲಿ ಎಲ್ಲವನ್ನು ಸ್ಪಷ್ಟವಾಗಿ ಇರಿಸಿ. ಇಂದು ಬಲವಾದ ನಿರ್ಧಾರಗಳು ಮತ್ತು ನಾಯಕತ್ವ ನಿಮಗೆ ಮುಖ್ಯವಾಗುತ್ತದೆ. ತಂತ್ರಜ್ಞಾನ, ಕಾನೂನು, ಸೈನ್ಯ, ಪ್ರಯಾಣ ಅಥವಾ ನಿರ್ವಹಣೆಯಲ್ಲಿ ತೊಡಗಿರುವ ಜನರಿಗೆ ಇಂದು ಕೆಲವು ದೊಡ್ಡ ಜವಾಬ್ದಾರಿ ಅಥವಾ ಹೊಸ ಕೆಲಸ ಸಿಗಬಹುದು. ಇಂದು ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯುತ್ತಾರೆ. ಉದ್ಯೋಗ ಬದಲಾವಣೆ ಅಥವಾ ವರ್ಗಾವಣೆಯೂ ಇರಬಹುದು. ಇಂದು ನಿಮಗೆ ಮುಂದುವರಿಯಲು ಹೆಚ್ಚು ಅವಕಾಶವಿರುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನೀವು ಭಾವನೆಗಳಿಗಿಂತ ಆಲೋಚನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಸಂಬಂಧಗಳಲ್ಲಿ ಸಮತೋಲನ ಮತ್ತು ಸ್ಪಷ್ಟತೆಯನ್ನು ತರುವ ಸಮಯವಿದು. ನೀವು ಇಂದು ಯಾವುದೇ ನಿರ್ಧಾರದ ಬಗ್ಗೆ ಸಂದಿಗ್ಧತೆಯಲ್ಲಿದ್ದರೆ ಈಗ ನಿರ್ದೇಶನ ಸ್ಪಷ್ಟವಾಗಬಹುದು. ಇಂದು ದೂರದ ಸಂಬಂಧದಲ್ಲಿರುವವರಿಗೆ ಈಗ ಭೇಟಿಯಾಗಲು ಅಥವಾ ಸಂಬಂಧವನ್ನು ಬಲಪಡಿಸಲು ಅವಕಾಶ ಸಿಗಬಹುದು. ಇಂದು ವಿವಾಹಿತರಿಗೆ ಒಟ್ಟಿಗೆ ಪ್ರವಾಸ ಅಥವಾ ಹಂಚಿಕೆಯು ಯೋಜನೆಯನ್ನು ರೂಪಿಸಬಹುದು. ಇಂದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಗ್ಯಾಸ್ ಅಥವಾ ಆಮ್ಲೀಯತೆಯಂತಹ ಹೊಟ್ಟೆಯ ಸಮಸ್ಯೆಗಳು ಉಂಟಾಗಬಹುದು. ನಿಮ್ಮ ಗುರಿಯನ್ನು ಸಾಧಿಸಲು ನಿಮ್ಮ ಆರೋಗ್ಯವು ಕೂಡ ಹೆಚ್ಚು ಮುಖ್ಯವಾಗುತ್ತದೆ. ಇಂದು ತಲೆನೋವು ಅಥವಾ ಒತ್ತಡವನ್ನು ನೀವು ಅನುಭವಿಸಬಹುದು. ಇಂದು ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳು ನಿಮಗೆ ವಿಶ್ರಾಂತಿಯನ್ನು ಒದಗಿಸಬಹುದು. ಮೀನರಾಶಿ, ಇಂದು ದಿನದ ಮೊದಲಾರ್ಧ ಶಾಂತವಾಗಿರುತ್ತದೆ. ಉದ್ಯೋಗದಲ್ಲಿ ಸಮಸ್ಯೆಗಳ ಪರಿಹಾರ ಸಿಗಲಿದೆ. ಆತ್ಮಸ್ಥೈರ್ಯದಿಂದ ನಿಮ್ಮ ಸಂಕಷ್ಟಗಳು ಮೀರಿ ಹೋಗುವಿರಿ. ಇಂದು ಸಂವಾದದಲ್ಲಿ ಸ್ಪಷ್ಟತೆ ಇರಲಿ. ಇಂದು ನಿಮಗೆ ಒಳ್ಳೆಯ ಸುದ್ದಿ ಸಿಗುತ್ತದೆ. ನಿಮ್ಮೊಂದಿಗೆ ಶಕ್ತಿ ಕೂಡ ಇರುತ್ತದೆ. ಇಂದು ಹಿರಿಯರ ಆಶೀರ್ವಾದ ಸಿಗಬಹುದು. ದೂರದ ಪ್ರಯಾಣದ ಸಾಧ್ಯತೆಗಳಿವೆ. ಇಂದು ಧಾರ್ಮಿಕ ಚಟುವಟಿಕೆಯಲ್ಲಿ ನೀವು ಭಾಗವಹಿಸುತ್ತೀರಿ. ಇಂದು ನಿಮ್ಮ ಮನೆಗೆ ನಿಕಟ ಸಂಬಂಧಿಗಳು ಬರುತ್ತಾರೆ. ಇದರಿಂದ ಮನೆಯಲ್ಲಿನ ವಾತಾವರಣವು ತುಂಬ ಸಂತೋಷವಾಗಿ ಮತ್ತು ಉತ್ತಮವಾಗಿರುತ್ತದೆ. ಇಂದು ಮನೆ ಮತ್ತು ಕೆಲಸ ಎರಡಕ್ಕೂ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುವ ಹೊಸ ಯೋಜನೆಗಳು ನಿಮ್ಮ ಮನಸ್ಸಿಗೆ ಬರುತ್ತವೆ. ಆದ್ದರಿಂದ ತಕ್ಷಣ ಅವುಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿ. ಇಂದು ಸಹೋದರರೊಂದಿಗೆ ಏನಾದರೂ ವಿಷಯದ ಬಗ್ಗೆ ವಾದ ಉಂಟಾಗಬಹುದು, ಆದರೆ ಅನುಭವಿ ಜನರ ಸಹಾಯದಿಂದ ಈ ಸಮಸ್ಯೆ ಬೇಗನೆ ಬಗೆಹರಿಯುತ್ತದೆ. ಇಂದು ನಿಮ್ಮ ಮಕ್ಕಳ ಸಹವಾಸದ ಬಗ್ಗೆ ಗಮನ ಹರಿಸಲು ಮರೆಯದಿರಿ. ಈ ಸಮಯಕ್ಕೆ ತಕ್ಕಂತೆ ಕಠಿಣ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕು. ಇಂದು ಸಂಜೆಯ ವೇಳೆ ನಿಮಗೆ ಹಣ ಚೆನ್ನಾಗಿ ಬರುತ್ತದೆ. ಅಲ್ಲದೆ ಕೆಲಸದ ಸ್ಥಳದಲ್ಲಿ ಕೆಲವು ಸುಧಾರಣೆಗಳು ಅಥವಾ ನಿರ್ಮಾಣ ಕಾರ್ಯಗಳಲ್ಲಿ ಸಾಕಷ್ಟು ಖರ್ಚು ಇರುತ್ತದೆ. ಆದರೆ ಇಲ್ಲಿ ನಿಮಗೆ ಹಣದ ಸಮಸ್ಯೆ ಬರುವುದಿಲ್ಲ. ಯುವಕರಿಗೆ ಇಂದು ಮನೆ ಕೆಲಸಗಳನ್ನು ಮಾಡಬೇಕೆಂದು ಅನಿಸುತ್ತದೆ. ಇಂದು ನಿಮ್ಮ ತ್ವರಿತ ಆಲೋಚನಾ ಶಕ್ತಿ ಮತ್ತು ದಿಟ್ಟ ನಿರ್ಧಾರಗಳಿಗೆ ಸಕಾಲವಾಗಿದೆ. ಮಾಧ್ಯಮ, ಬರವಣಿಗೆ, ವಕೀಲರು, ಸೈನ್ಯ ಅಥವಾ ತಂತ್ರಜ್ಞಾನದೊಂದಿಗೆ ಸಂಬಂಧ ಹೊಂದಿರುವವರು ಇಂದು ಕೆಲವು ದೊಡ್ಡ ಕೆಲಸಗಳಲ್ಲಿ ವಿಶೇಷ ಪಾತ್ರ ವಹಿಸಬೇಕಾಗುತ್ತದೆ. ಈ ದಿನ ಸಂದರ್ಶನಗಳು, ವಿಚಾರ ಸಂಕಿರಣಗಳು ಅಥವಾ ಪರೀಕ್ಷೆಗಳಿಗೆ ಪ್ರಯೋಜನಕಾರಿ ದಿನವಾಗಿದೆ. ಇಂದು ಹಳೆಯ ತಪ್ಪನ್ನು ಸರಿಪಡಿಸಲು ಅಥವಾ ಹೊಸ ಕೊಡುಗೆ ನೀಡಲು ನಿಮಗೆ ಅವಕಾಶ ಸಿಗುತ್ತದೆ. ಇಂದು ನೀವು ಮುಂದುವರಿಯಬೇಕು.
ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ಸ್ಪಷ್ಟವಾದ ಮಾತು ಮತ್ತು ಪ್ರಾಮಾಣಿಕತೆ ಅಗತ್ಯವಾಗಿರುತ್ತದೆ. ಸಂಭಾಷಣೆಯ ಸಮಯದಲ್ಲಿ ಏನಾದರೂ ಕಹಿ ಮಾತು ಬರಬಹುದು, ಆದರೆ ಇದು ನಿಮ್ಮ ಸಂಬಂಧವನ್ನು ಹೆಚ್ಚು ನಿಜವಾದದ್ದಾಗಿ ಮಾಡುತ್ತದೆ. ಇಂದು ಒಂಟಿ ಜನರು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು, ಏಕೆಂದರೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ. ಇಂದು ಹಳೆಯ ಸಂಬಂಧವನ್ನು ಕೊನೆಗೊಳಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಇಂದು ಧೈರ್ಯಶಾಲಿಯಾಗಿ ಹೆಜ್ಜೆ ನೀವು ಇಡಬಹುದು. ನಿಮ್ಮ ಸಂಗಾತಿಯೊಂದಿಗೆ ಮಾತುಕತೆ ನಡೆಸುವಲ್ಲಿ ಸ್ವಲ್ಪ ತೊಂದರೆ ಉಂಟಾಗಬಹುದು, ಆದರೆ ನಂತರ ವಿಷಯಗಳು ಉತ್ತಮಗೊಳ್ಳುತ್ತವೆ. ಇಂದು ನಿಮ್ಮ ಆರೋಗ್ಯದಲ್ಲಿ ಅಧಿಕ ರಕ್ತದೊತ್ತಡ ಅಥವಾ ನರಗಳ ಸಮಸ್ಯೆಗಳು ಉಂಟಾಗಬಹುದು. ಮೊಬೈಲ್ ಮತ್ತು ಕಂಪ್ಯೂಟರ್ನ ಅತಿಯಾದ ಬಳಕೆಯಿಂದ ಇಂದು ಕಣ್ಣುಗಳು ಅಥವಾ ಕುತ್ತಿಗೆಯಲ್ಲಿ ನೋವು ಉಂಟಾಗಬಹುದು, ಆದ್ದರಿಂದ ಅವುಗಳಿಂದ ಸ್ವಲ್ಪ ದೂರವಿರಿ. ಇಂದು ಧ್ಯಾನ ಮತ್ತು ಉಸಿರಾಟದ ವ್ಯಾಯಾಮಗಳು ನಿಮಗೆ ವಿಶ್ರಾಂತಿಯನ್ನು ಒದಗಿಸುತ್ತದೆ. ಇಂದು ನಿಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.